ಇನ್ನು 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಂತ ಮೂಳೆ ಪುರುಷರದ್ದು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಪುರುಷನ ಕಳೇಬರ ಸಿಕ್ಕಿರೋ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. SIT ಅಧಿಕಾರಿಗಳು ಸದ್ಯ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಪುರುಷನ ಮೃತದೇಹ ಇರಬಹುದು ಅನ್ನುವಂತ ಶಂಕೆ. 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತ ಮೂಳೆ ಪುರುಷನದ್ದಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಪುರುಷನ ಕಳೇಬರ ಸಿಕ್ಕಿರೋ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ತಲೆಬುರುಡೆ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದು ಈವರೆಗಿನ ಮಾಹಿತಿ. SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. FSL ಟೀಮು ನಿಮಗೆ ಮೂಳೆಗಳ ರಚನೆಯನ್ನು ಗಮನಿಸಿಯೇ ಇದು ಪುರುಷನದ್ದೋ ಮಹಿಳೆಯದ್ದೋ ಅನ್ನೋ ಕನ್ಕ್ಲೂಷನ್ಗೆ ಬರೋದಕ್ಕೆ, ಪ್ರಾಥಮಿಕವಾಗಿ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇದೆ. ಸದ್ಯ ಸಿಕ್ಕಿರುವಂಥ ಮೃತದೇಹದ ಅವಶೇಷಗಳು ಪುರುಷನದ್ದು, ಗಂಡಸಿನ ಶವ ಇದು ಅಥವಾ ಗಂಡಸಿನ ಮೃತದೇಹದ ಅಸ್ಥಿಪಂಜರ ಇದು ಅನ್ನುವಂಥ ಕನ್ಕ್ಲೂಷನ್ಗೆ FSL ಟೀಮ್ ಬಂದಿದೆ ಈವರೆಗಿನ ಮಾಹಿತಿ ಪ್ರಕಾರ. ಇನ್ನು ವಸ್ತುಗಳೇನಾದರೂ ಸಿಕ್ಕಿದೆಯಾ ಜಾಗದಲ್ಲಿ ಅಂತ ಕೇಳಿದರೆ ಇಲ್ಲ ಅನ್ನೋದು ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, FSL ಟೀಮು ಕರೆಕ್ಟ್ ಆಗಿ ಅದನ್ನ ಕನ್ಕ್ಲೂಡ್ ಮಾಡೋದಕ್ಕೆ ಸಾಧ್ಯ ಇದೆ ಪುರುಷನದೋ ಮಹಿಳೆಯದ್ದೋ ಅಂತ. ಇದು ಪುರುಷಂದು ಅನ್ನೋದು ಡಿಸೈಡ್ ಆಗಿದಾ ಅಥವಾ ಪ್ರಾಥಮಿಕವಾಗಿ ಅದು ಅಂದಾಜಾಗಿದೆಯಾ? ರಕ್ಷತ್, SIT ಮೂಲಗಳ ಪ್ರಕಾರ ಮೋಸ್ಟ್ ಲೈಕ್ಲಿ ಮೇಲ್ ಬೋನ್ಸ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪುರುಷನ ಮೃತದೇಹದ ಅಸ್ಥಿಪಂಜರದ ಕೆಲವು ಭಾಗಗಳು ಅನ್ನೋದನ್ನ ಅಂದಾಜು ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ FSL ಟೀಮ್ ಅದಕ್ಕೆ ಕೆಲವು ಪರೀಕ್ಷೆಗಳನ್ನ ಮಾಡ್ಬೇಕಾಗತ್ತೆ. ಮತ್ತೆ ಒಂದಂತೂ ಈಗ ಒಂದು ಬೇಸಿಕಲಿ ಒಂದು ಹೇಳ್ಬೇಕಂತ ಹೇಳಿದ್ರೆ ಒಂದು ರಚನೆ ಹಾಗೂ ಬೋನ್ದು ವಿಡ್ತ್ ಏನಿದೆ, ಅದರ ಗಾತ್ರ, ಅದರ ಮೇಲೆ ಕೆಲವು ಅದನ್ನ ಹೇಳ್ಬೋದು ಅದು ಮಹಿಳೆಯರದ ಅಥವಾ ಪುರುಷನದ ಅಂತ. ಈ ಹಿನ್ನೆಲೆಯಲ್ಲಿ ಒಂದು ಬೇಸಿಕ್ ಆಗಿ ಹೇಳ್ಬೇಕಾದ್ರೆ ಅದನ್ನು ಮೇಲ್ ಬೋನ್ ಅಂತ ಹೇಳಲಾಗ್ತಾ ಇದೆ, ಪುರುಷರ ದೇಹದ ಒಂದು ಬೋನ್ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ FSL ಟೀಮ್ ಆ ನಿಟ್ಟಿನಲ್ಲಿ ಈಗ ಪ್ರಕ್ರಿಯೆಗಳು ಆರಂಭ ಮಾಡಿರುವಂತ. ಆದ್ರೆ ಮೊದಲದಾಗಿ ಈಗ ಬೋನ್ಸ್ಗಳು ಏನ್ ಸಿಕ್ಕಿದಾವೆ, ಕೆಲವು ಪಾರ್ಟಿಕಲ್ಸ್ ಏನ್ ಸಿಕ್ಕಿದಾವೆ, ಅದನ್ನ ಪ್ಲಾಸ್ಟಿಕ್ ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕೊಂಡು ಸಂರಕ್ಷಿಸಲಾಗುತ್ತೆ. ಮತ್ತೆ ಅದು ಯಾವ ರೀತಿ ಸಿಕ್ಕಿತ್ತು ಅದೇ ರೀತಿ ಅದನ್ನ ಫೋಟೋಗ್ರಫಿ ಮಾಡಿಕೊಂಡು ವಿಡಿಯೋಗ್ರಫಿ ಕೂಡ ಮಾಡಲಾಗಿದೆ. ಅದರ ನಂತರ ಅದನ್ನ FSL ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತೆ. ಅಲ್ಲಿ ಇದು ಮೇಲ್ ಫಿಮೇಲ್ ಅನ್ನೋದು ಮತ್ತೆ ಯಾವ ಏಜ್ ಅನ್ನೋದು ಈಗ ಗೊತ್ತು ಮಾಡುವಂತ ಪ್ರಕ್ರಿಯೆ. ಅದರ ನಂತರ ಅದರ DNA ಅನ್ನ ತೆಗೆದು DNA ಪ್ರಿಸರ್ವ್ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಕಿರಣ್, ಈಗ ಮೃತದೇಹದ ಅವಶೇಷಗಳನ್ನ ಆಧರಿಸಿ ಕಾಸ್ ಆಫ್ ಡೆತ್ ಅನ್ನ ಹೇಳೋದಕ್ಕೆ ಸಾಧ್ಯ ಇದೆಯಂತ FSL ಟೀಮ್ ಏನ್ ಹೇಳುತ್ತೆ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ತಮ್ಮ ಬಳಿ? ರಕ್ಷತ್, ಈಗ ಬೋನ್ ನಲ್ಲಿರುವಂತ ಬೋನ್ ಮ್ಯಾರೋ ಇದರಿಂದ ಕಾಸ್ ಆಫ್ ಡೆತ್ ಕೆಲವು ಸಲ ಗೊತ್ತು ಮಾಡಬಹುದು ಅನ್ನೋದನ್ನ ಮಾಹಿತಿ ಇದೆ. FSL ತಜ್ಞರು ಆ ನಿಟ್ಟಿನಲ್ಲಿ ಮಾಹಿತಿ ನೀಡಿದ್ರು. ಆದ್ರೆ ಅದನ್ನು ಹೇಗೆ ಆತ ಸತ್ತಿರಬಹುದು, ಅದನ್ನ ಒಂದ್ ವೇಳೆ ಆತನನ್ನ ಕೊಲೆ ಮಾಡಲಾಗಿದೆಯಾ ಅಥವಾ ಅದನ್ನ ಗುಂಡು ಹೊಡೆದು ಕೊಲೆ ಮಾಡಲಾಗಿದೆಯಾ ಅಥವಾ ಕತ್ತು ಹಿಚಕಿಗೆ ಏನಾದ್ರೂ ಕೊಲೆ ಮಾಡಲಾಗಿದೆಯಾ, ಆ ತರದ ಏನಾದ್ರೂ ಡೌಟ್ಗಳಿದ್ರೆ ಅದಕ್ಕೆ ಸಿಕ್ಕಿದಂತಹ ಏನು ಮೂಳೆಗಳಿದಾವೆ ಅದ್ರ ಮೇಲೆ ಏನಾದ್ರೂ ಮಾರ್ಕ್ಗಳಿದ್ರೆ ಅಥವಾ ಪೆಟ್ಟಾಗಿದ್ರೆ ಅಂತಹದ್ದೇನಾದ್ರೂ ಮಾರ್ಕ್ಗಳಿದ್ರೆ ಅದರಿಂದ ಇದನ್ನ ಕೊಲೆ ಮಾಡಲಾಗಿದೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಆದ್ರೆ ಯಾವ ರೀತಿ ಆತ ಸತ್ತಿದ್ದಾನೆ ಅನ್ನೋದು ಫೊರೆನ್ಸಿಕ್ ತಜ್ಞರೇ ಹೇಳ್ಬೇಕಾಗುತ್ತೆ. ರಕ್ಷತ್, ಕಿರಣ್, ತಲೆಬುರುಡೆ ಸಿಕ್ಕಿಲ್ಲ ಅಂತ ಆಗ್ಲೇ ಮಾಹಿತಿ ಕೊಡ್ತಾ ಇದ್ರಿ. ಈಗ ಏನಾದ್ರೂ ಅಪ್ಡೇಟ್ ಇದೆಯಾ? ತಲೆಬುರುಡೆ ಏನಾದ್ರೂ ಪತ್ತೆಯಾಗಿದೆಯಾ? ಸದ್ಯದ ಮಾಹಿತಿ ಪ್ರಕಾರ ತಲೆಬುರುಡೆ ಸಿಕ್ಕಿಲ್ಲ. ಯಾಕಂದ್ರೆ ಸ್ಕಲ್ ಸಿಕ್ಕಿಲ್ಲ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು. ಆದ್ರೆ ಆ ಕಡೆ ಕೆಲವು ಜಾಗಗಳಲ್ಲಿ ಮತ್ತೆ ಮಣ್ಣು ತೆಗೆಯುವಂತಹ ಕಾರ್ಯ ನಡೀತಾ ಇದೆ. ಅಲ್ಲಿ ಏನಾದ್ರೂ ಸಿಗುತ್ತಾ ಅಥವಾ ಅದಕ್ಕೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ಏನಾದ್ರು ಸಿಗುತ್ತಾ, ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಸಿಗುತ್ತಾ, ಬಟ್ಟೆ ಅಥವಾ ಬೇರೆ ಏನಾದ್ರೂ ಪರ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ರಕ್ಷಾ, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.